ಹಲೋ ಸ್ಟೂಡೆಂಟ್ಸ್, ಇವತ್ತು ರಾಯಲ್ಟಿ ಅಕೌಂಟ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಸೊ ಈ ಪ್ರಾಬ್ಲಮ್ಸ್ ಅಲ್ಲಿ ಅನಾಲಿಟಿಕಲ್ ಟೇಬಲ್ ಕೇಳಿದ್ದಾರೆ. ಅಂದ್ರೆ ಆ ರಾಯಲ್ಟಿ ಕಾಂಟ್ರಾಕ್ಟ್ ಅಲ್ಲಿ ಪ್ರತಿ ವರ್ಷ ಔಟ್ಪುಟ್ ಎಷ್ಟಾಗಿದೆ ಮತ್ತೆ ಔಟ್ಪುಟ್ ಮೇಲೆ ಕಟ್ಟುವಂತ ರಾಯಲ್ಟಿ ಅಮೌಂಟ್ ಎಷ್ಟು, ಜೊತೆಗೆ ಮಿನಿಮಮ್ ರೆಂಟ್ ಎಷ್ಟು, ಸರ್ಪ್ಲಸ್ ಬಂದಿದ್ಯಾ ಅಥವಾ ಶಾರ್ಟ್ ವರ್ಕಿಂಗ್ ಬಂದಿದ್ಯಾ, ಸೊ ಇದನ್ನೆಲ್ಲ ಅನಲೈಸ್ ಮಾಡುವಂತ ಒಂದು ಟೇಬಲ್, ಅನಾಲಿಟಿಕಲ್ ಟೇಬಲ್ ಅಥವಾ ಅನಾಲಿಸಿಸ್ ಟೇಬಲ್ ಅಂತ ಹೇಳ್ತೀವಿ. ಸೊ ಕ್ವೆಶ್ಚನ್ ಈ ರೀತಿ ಇರುತ್ತೆ: ಪ್ರಿಪೇರ್ an analytical table of royalties from the following details. ಸೊ ಮಿನಿಮಮ್ ರೆಂಟ್ ಕೊಟ್ಟಿದ್ದಾರೆ 10,000 ಪರ್ ಆನಮ್. ಸೊ ಒಂದು ವರ್ಷಕ್ಕೆ 10,000 ಮಿನಿಮಮ್ ರೆಂಟು ಕಟ್ಟಲೇಬೇಕು. ಆಕ್ಚುಯಲ್ ರಾಯಲ್ಟಿ ಎಷ್ಟಾದ್ರೂ ಇರಲಿ 10,000 ಕಟ್ಟಲೇಬೇಕು. ಆಕ್ಚುಯಲ್ ರಾಯಲ್ಟಿ ಎಷ್ಟಾಗುತ್ತೆ ಅಂದ್ರೆ ₹1 ಪರ್ ಟನ್ ಆಫ್ ಓರ್ ರೈಸ್ಡ್. ಓರ್ ಅಂದ್ರೆ ಇಲ್ಲಿ ಮಿನರಲ್, ಐರನ್ ಓರ್ ಅಂತ ಇಟ್ಕೊಳ್ಳಿ. ಸೊ 1 ಟನ್ ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ₹1 ರಾಯಲ್ಟಿ. ಶಾರ್ಟ್ ವರ್ಕಿಂಗ್ಸ್ ಆರ್ ರಿಕವರಬಲ್ ಡ್ಯೂರಿಂಗ್ ದ ಫಸ್ಟ್ 3 years ಆಫ್ ದ ಲೀಸ್ ಓನ್ಲಿ. ಸೊ ಇಲ್ಲಿ ಫಿಕ್ಸ್ಡ್ ರಿಕೂಪ್ಮೆಂಟ್ ಬರುತ್ತೆ. ಏನಾದ್ರೂ ಶಾರ್ಟ್ ವರ್ಕಿಂಗ್ಸ್ ಆದ್ರೆ ಫಸ್ಟ್ 3 years ಮಾತ್ರ ಅದನ್ನ ರಿಕವರ್ ಮಾಡಬಹುದು. 3 years ಆದ್ಮೇಲೆ ಏನೇ ಶಾರ್ಟ್ ವರ್ಕಿಂಗ್ ಆದ್ರೂ ಕೂಡ ಅದು ರಿಕವರಬಲ್ ಅಲ್ಲ. ಸೊ ಅದನ್ನ ನಾವು ಇರ್ರಿಕವರ್ಡ್ ಅಂತ ಹೇಳಿ ಲಾಸ್ ಅಂತ ಮೆನ್ಷನ್ ಮಾಡಬೇಕು. ಅದು ಲೆಸ್ಸಿಗೆ ಲಾಸ್, ಯೂಸರ್ ಆಫ್ ದ ಮೈನ್. ಸೊ ಆ ಮೈನ್ ಅನ್ನ ಯೂಸ್ ಮಾಡ್ತಿರುವಂತ ಲೆಸ್ಸಿಗೆ ಅದು ಲಾಸ್ ಆಗುತ್ತೆ. ಸೊ ಫಸ್ಟ್ 3 years ಮಾತ್ರ. ಸೊ ದಿಸ್ ಇಸ್ ಫಿಕ್ಸ್ಡ್ ರಿಕೂಪ್ಮೆಂಟ್. ಔಟ್ಪುಟ್ ಕೊಟ್ಟಿದ್ದಾರೆ 4 yearsಗೆ 1990, 1991, 1992 and 1993. ಇದರ ಟನ್ಸ್ 2000 ಟನ್ಸ್ 1990 ನಲ್ಲಿ, 5000 ಟನ್ಸ್ 91 ನಲ್ಲಿ, 15,000 ಟನ್ಸ್ 92 ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಮತ್ತೆ 20,000 ಟನ್ಸ್ 93 ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಇದಕ್ಕೆ ₹1 ಪರ್ ಟನ್ ಅಂದ್ರೆ ಅಷ್ಟೇ ಆಗುತ್ತೆ. ಸೊ ನಂಬರ್ ಆಫ್ ಟನ್ಸ್ ಇಂಟು ರೇಟ್ ಪರ್ ಟನ್, ಅದು ರಾಯಲ್ಟಿ ಆಗುತ್ತೆ. ಸೊ ಬನ್ನಿ ಅನಾಲಿಸಿಸ್ ಟೇಬಲ್ ನೋಡೋಣ. ಸೊ ಇದನ್ನ ನೀವು ಕಾಪಿ ಮಾಡ್ಕೋಬೇಕು, ಈ ಟೇಬಲ್ ಇಸ್ ಟೇಬಲ್. ಸೊ ಈ ರೀತಿ ಇರುತ್ತೆ ಅನಾಲಿಸಿಸ್ ಟೇಬಲ್. ಇದೆಲ್ಲ ಹೆಡಿಂಗ್ಸ್ ಬರ್ಕೊಳ್ಳಿ. ಇಷ್ಟು ದೊಡ್ಡದಾಗಿ ಬರುತ್ತೆ, ಇಷ್ಟು ಕಾಲಮ್ಸ್ ಬರುತ್ತೆ. ಫಸ್ಟ್ ಇಯರ್ ಮೆನ್ಷನ್ ಮಾಡಿ ಮತ್ತೆ ಔಟ್ಪುಟ್. ಕ್ವಶನ್ ಅಲ್ಲಿ ಕೊಟ್ಟಿರೋ ಹಾಗೇನೆ 2 ಕಾಲಮ್ಸ್ ಮಾಡ್ಕೊಳ್ಳಿ, ಇಯರ್ ಮತ್ತೆ ಔಟ್ಪುಟ್ ಟನ್ಸ್ ಅಲ್ಲಿ. ನೆಕ್ಸ್ಟ್ ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಅವರೇ ಕೊಟ್ಟಿದ್ದಾರೆ ₹1 ಪರ್ ಟನ್ ಅಂದ್ರೆ ನಂಬರ್ ಆಫ್ ಟನ್ಸ್ ಇಂಟು ₹1 ಅಷ್ಟೇ ಬರುತ್ತೆ. ಅಮೌಂಟ್ ಅಂತೂ ಅಷ್ಟೇ ಬರುತ್ತೆ. ಸೊ ಮಿನಿಮಮ್ ರೆಂಟ್ ಅವರೇ ಕೊಟ್ಟಿದ್ದಾರೆ ₹10,000. 10,000 ಈಸ್ ಮಿನಿಮಮ್ ರೆಂಟ್. ಸೊ ಎಲ್ಲ ವರ್ಷನೂ ಅಷ್ಟೇ ಇರುತ್ತೆ. ಪ್ರತಿ ವರ್ಷ 10,000 ಮಿನಿಮಮ್ ಅಂತ ರೆಂಟ್ ಕಟ್ಟಲೇಬೇಕು. ಅದಕ್ಕಿಂತ ಜಾಸ್ತಿ ಏನಾದ್ರೂ ರಾಯಲ್ಟಿ ಬಂದ್ರೆ ಅದು ಸರ್ಪ್ಲಸ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಸರ್ಪ್ಲಸ್. ಅಂದ್ರೆ ವೆನ್ ಆಕ್ಚುಯಲ್ ರಾಯಲ್ಟಿ ಈಸ್ ಮೋರ್ ದ್ಯಾನ್ ಮಿನಿಮಮ್ ರೆಂಟ್. 10,000 ಏನೋ ಮಿನಿಮಮ್ ರೆಂಟ್ ಕಟ್ಟಬೇಕು, ಆದ್ರೆ ಆಕ್ಚುಯಲ್ ರಾಯಲ್ಟಿ ಅದಕ್ಕಿಂತ ಜಾಸ್ತಿ ಬಂದಿದೆ, ಸೇಲ್ಸ್ ಜಾಸ್ತಿ ಆಗಿದೆ, ಔಟ್ಪುಟ್ ಜಾಸ್ತಿ ಆಗಿದೆ. ಸೊ ಆಗ ಅದು ಸರ್ಪ್ಲಸ್. ಒಂದು ವೇಳೆ ಕಡಿಮೆ ಬಂದ್ರೆ ಇಟ್ ಈಸ್ ಶಾರ್ಟ್ ವರ್ಕಿಂಗ್. ಅದಕ್ಕೆ 3 ಕಾಲಮ್ ಬರುತ್ತೆ ಶಾರ್ಟ್ ವರ್ಕಿಂಗ್, 3 ಕಾಲಮ್ಸ್. ಸೊ ಫಸ್ಟ್ ಶಾರ್ಟ್ ವರ್ಕಿಂಗ್ ಎಷ್ಟಾಗಿದೆ ಅದು.
ಸೊ ಆ ವರ್ಷ ಏನಾದ್ರೂ ಶಾರ್ಟ್ ವರ್ಕಿಂಗ್ ಆಗಿದ್ರೆ ಅಂದ್ರೆ ವೆನ್ ಆಕ್ಚುಯಲ್ ರಾಯಲ್ಟಿ ಈಸ್ ಲೆಸ್ ದ್ಯಾನ್ ಮಿನಿಮಮ್ ರೆಂಟ್. ಸೊ 10,000 ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇದ್ರೆ ರಾಯಲ್ಟಿ, ಅದು ಶಾರ್ಟೇಜ್ ಆಗುತ್ತೆ, ಶಾರ್ಟ್ ವರ್ಕಿಂಗ್ ಆಗುತ್ತೆ. ಸೊ ಅದೇನಾದ್ರೂ ರಿಕವರ್ ಮಾಡಿದ್ರೆ ಯಾವ್ದಾದ್ರು ವರ್ಷ, ಆ ವರ್ಷದಲ್ಲಿ ಎಷ್ಟು ರಿಕವರ್ ಮಾಡಿದ್ದಾರೆ ಅನ್ನೋದನ್ನ ಬರಿಬೇಕು. ಇರ್ರಿಕವರ್ಡ್ ಅಂದ್ರೆ ಲಾಸ್, ಇಲ್ಲ, ರಿಕವರ್ ಮಾಡಕ್ ಆಗೋದೇ ಇಲ್ಲ. ಯಾಕಂದ್ರೆ ಹೇಳಿರೋದು ಫಸ್ಟ್ 3 ಇಯರ್ಸ್ ಆಫ್ ದ ಲೀಸ್, ಫಸ್ಟ್ 3 ಇಯರ್ಸ್ ಆಫ್ ದ ಲೀಸ್ ಮಾತ್ರ ನಾವು ಶಾರ್ಟ್ ವರ್ಕಿಂಗ್ಸ್ ಅನ್ನ ರಿಕೂಪ್ ಮಾಡಬಹುದು, ರಿಕವರ್ ಮಾಡಬಹುದು. 3 ಇಯರ್ಸ್ ಆದ್ಮೇಲೆ ಮಾಡಕ್ ಆಗೋದಿಲ್ಲ. ಹಾಗೊಂದ್ ವೇಳೆ ಏನಾದ್ರೂ ಶಾರ್ಟ್ ವರ್ಕಿಂಗ್ಸ್ ರಿಕವರ್ ಆಗದೆ ಉಳಿದ್ರೆ ಅದು ಲಾಸ್ ಅಂತಾನೆ ಟ್ರೀಟ್ ಮಾಡಬೇಕು. ಯಾಕಂದ್ರೆ ಯಾವ್ದು ಸರ್ಪ್ಲಸ್ ಇಲ್ಲ ಅಲ್ಲಿ ಸೆಟ್ ಆಫ್ ಮಾಡೋದಕ್ಕೆ. ಅದರಿಂದ ಅದನ್ನ ಲಾಸ್ ಅಂತ ಟ್ರೀಟ್ ಮಾಡಬೇಕು. ಲೆಸ್ಸಿಗೆ ಅದು ಲಾಸ್. ಕೊನೆ ಕಾಲಮ್ ಆಕ್ಚುಯಲ್ ರಾಯಲ್ಟಿ ಎಷ್ಟು ಪೇ ಮಾಡಿದ್ದಾರೆ ಅಂದ್ರೆ ಈ ಶಾರ್ಟ್ ವರ್ಕಿಂಗು ಸರ್ಪ್ಲಸ್ ಇದೆಲ್ಲ ಅಡ್ಜಸ್ಟ್ ಮಾಡಿ ಸೊ ಕೊನೆಗೆ ಆಕ್ಚುಯಲ್ ರಾಯಲ್ಟಿ ಎಷ್ಟು ಕಟ್ಟಿದ್ರು ಅಂತ ಇಲ್ಲಿ ಬರೀಬೇಕು ಲಾಸ್ ಕಾಲಮ್. ಬನ್ನಿ ಇದನ್ನ ಸಾಲ್ವ್ ಮಾಡೋಣ. ಇದೆಲ್ಲ ಬರ್ಕೊಳ್ಳಿ. ಇದು ಕ್ವೆಶ್ಚನ್ ಎಲ್ಲ ಇದೆ, ಇಯರ್ ಮತ್ತೆ ಔಟ್ಪುಟ್ ಇದೆಲ್ಲ ಟನ್ಸ್ ಲೆಕ್ಕದಲ್ಲಿ ಇದೆ. 2000 ಟನ್ಸ್, 5000 ಟನ್ಸ್. ಸೊ ಇಂಟು ರುಪಿ 1 ಮಾಡಿ, ಅಷ್ಟೇ ಬರುತ್ತೆ. ಎಷ್ಟು ರುಪೀಸ್ ಬರುತ್ತೆ. ಇದೆಲ್ಲ ಆಕ್ಚುಯಲ್ ರಾಯಲ್ಟಿ, ಇದೆಲ್ಲ ಆಕ್ಚುಯಲ್ ರಾಯಲ್ಟಿ. ಆ ಕಾಂಟ್ರಾಕ್ಟ್ ಅಲ್ಲಿ ಕೊಟ್ಟಿರೋದೇನು ರುಪಿ 1 ಪರ್ ಟನ್ ಅಂತ ಕೊಟ್ಟಿರೋದು. ಅದರಿಂದ ಇದು ಆಕ್ಚುಯಲ್ ರಾಯಲ್ಟಿ, ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು. ಸೊ ನೆಕ್ಸ್ಟ್ ಮಿನಿಮಮ್ ರೆಂಟ್ ಕಾಲಮ್ ಅಲ್ಲಿ ಪ್ರತಿ ವರ್ಷ ಇದು ಸೇಮ್ ಇರುತ್ತೆ, 10,000 ಪರ್ ಆನಮ್. ಸೊ ಪ್ರತಿ ವರ್ಷ ಅವನು 10,000 ಕಟ್ಟಲೇಬೇಕು, ಔಟ್ಪುಟ್ ಎಷ್ಟಾದ್ರೂ ಇರಲಿ. ನೆಕ್ಸ್ಟ್ ಏನಾದ್ರು ಸರ್ಪ್ಲಸ್ ಇದ್ರೆ ಅದನ್ನ ಬರೀಬೇಕು. ಸೊ ಸರ್ಪ್ಲಸ್ಗೆ ಇದನ್ನ ಮತ್ತೆ ಇದನ್ನ ಕಂಪೇರ್ ಮಾಡಿ. ಮಿನಿಮಮ್ ರೆಂಟು 10,000 ಕೊಡ್ತಾ ಇದ್ದಾನೆ, ರಾಯಲ್ಟಿ ಆಕ್ಚುಯಲ್ ಆಗಿ ಬಂದಿರೋದು 2,000 ಮಾತ್ರ. ಅಂದ್ರೆ 8,000 ಶಾರ್ಟೇಜ್ ಆಯ್ತಲ್ಲ, ಸೊ ಅದು ಶಾರ್ಟ್ ವರ್ಕಿಂಗ್ ಅಲ್ಲಿ ಬರುತ್ತೆ, ಸರ್ಪ್ಲಸ್ ಅಲ್ಲಿ ಬರಲ್ಲ. ಸೊ ಇಟ್ ಈಸ್ ಶಾರ್ಟ್ ವರ್ಕಿಂಗ್. ಸೊ ಸರ್ಪ್ಲಸ್ ಬ್ಲಾಂಕ್ ಬಿಡಿ, ಶಾರ್ಟ್ ವರ್ಕಿಂಗ್ 8,000. ಮತ್ತೆ ಶಾರ್ಟ್ ವರ್ಕಿಂಗ್ ರಿಕವರ್ ಏನಾದ್ರು ಆಯ್ತಾ? ರಿಕವರ್ ಆಗಿಲ್ಲ, ಯಾಕಂದ್ರೆ ಇನ್ನೂ ಸರ್ಪ್ಲಸ್ ಆಗಿಲ್ಲ, ರಿಕವರ್ ಇನ್ನೆಂದರೂ ಆಗಿಲ್ಲ. ಸೊ ಇದು ಬ್ಲಾಂಕ್ ಬಿಡಿ, ಇದು ಬ್ಲಾಂಕ್ ಬಿಡಿ. ಇರ್ರಿಕವರ್ಡ್ ಅಂದ್ರೆ ಲಾಸ್. ಯಾಕಂದ್ರೆ ಯಾವಾಗ ಸರ್ಪ್ಲಸ್ ಕ್ರಿಯೇಟ್ ಆಗುತ್ತೆ ಆಗ ಮಾತ್ರ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರ್ ಮಾಡೋದ್ರಲ್ಲಿ ಅರ್ಥ ಇದೆ. ಯಾವಾಗ ಶಾರ್ಟ್ ವರ್ಕಿಂಗ್ ಆಗುತ್ತೋ ಆಗ ಎಲ್ಲಿಂದ ರಿಕವರ್ ಮಾಡ್ತಾರೆ? ಸೊ ಅದರಿಂದ ಇವೆರಡು ಬ್ಲಾಂಕ್ ಬಿಡಿ. ಸೊ ಆಕ್ಚುಯಲ್ ರಾಯಲ್ಟಿ 10,000. ಸೊ ಆ 10,000 ಅಲ್ಲಿ ರಾಯಲ್ಟಿ ಬಂದಿರೋದು ಅಂದ್ರೆ ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು 2,000 ಮತ್ತೆ ಶಾರ್ಟ್ ವರ್ಕಿಂಗ್ 8,000. ಶಾರ್ಟ್ ವರ್ಕಿಂಗ್ ಈಸ್ 8,000. ಈ ರೀತಿ ಈ ತರ ಪ್ರತಿ ವರ್ಷನೂ ಮಾಡ್ಕೊಂಡು ಹೋಗ್ಬೇಕು. ಇನ್ನೊಂದ್ಸಲ ಹೇಳ್ತೀನಿ. ಸೊ ಇಯರ್ ಮತ್ತೆ ಔಟ್ಪುಟ್ ಬರ್ಕೊಂಡಿದ್ದೀರಾ ಕ್ವಶನ್ ಅಲ್ಲಿ ಇರೋದು. ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಿ, 2,000 ಟನ್ಸ್ ಇಂಟು ರುಪಿ 1 ಪರ್ ಟನ್ ಕೊಟ್ಟಿದ್ದಾರೆ, 2,000 ರುಪೀಸ್ ಆಗುತ್ತೆ. ಆದ್ರೆ ಮಿನಿಮಮ್ ರೆಂಟ್ ಕಟ್ಟಬೇಕಾಗಿರೋದು 10,000, ಬಂದಿರೋದು 2,000. 8,000 ಶಾರ್ಟೇಜ್ ಇದೆ, 8,000 ಶಾರ್ಟ್ ವರ್ಕಿಂಗ್ ಆಗುತ್ತೆ. ಸೊ ಸರ್ಪ್ಲಸ್ ಕಾಲಮ್ ಖಾಲಿ ಬಿಡಿ. ರಿಕವರ್ ಆಗಿರೋದು ಇರ್ರಿಕವರ್ ಆಗಿರೋದು ಏನೂ ಇಲ್ಲ, ಅಂದ್ರೆ ಸರ್ಪ್ಲಸ್ ಏನು ಕ್ರಿಯೇಟ್ ಆಗಿಲ್ಲ, ರಿಕವರ್ ಮಾಡಕ್ ಆಗೋದಿಲ್ಲ ಅಲ್ಲಿ. ಮತ್ತೆ ಶಾರ್ಟ್ ವರ್ಕಿಂಗ್ ಆಗುತ್ತೆ ಇಲ್ಲ ಸರ್ಪ್ಲಸ್ ಆಗುತ್ತೆ, ಎರಡೂ ಆಗೋದಕ್ಕೆ ಚಾನ್ಸ್ ಇಲ್ಲ. ಯಾವುದೇ ವರ್ಷದಲ್ಲಿ ಸರ್ಪ್ಲಸ್ ಆಗ್ಬೇಕು ಇಲ್ಲ ಶಾರ್ಟ್ ವರ್ಕಿಂಗ್ ಆಗ್ಬೇಕು. ಅಥವಾ
ಆಕ್ಚುಯಲ್ ರಾಯಲ್ಟಿ ಇಸ್ ಈಕ್ವಲ್ ಟು ಮಿನಿಮಮ್ ರೆಂಟ್. ಸಾಗು ಆಗಿರ್ಬೋದು. ಮಿನಿಮಮ್ ರೆಂಟು 10,000, ಆಕ್ಚುಯಲ್ ರಾಯಲ್ಟಿನೂ 10,000 ಆಗಿರ್ಬೋದು. ಆಗ ನೋ ಸರ್ಪ್ಲಸ್, ನೋ ಶಾರ್ಟ್ ವರ್ಕಿಂಗ್ ಹಾಗಾಗುತ್ತೆ. ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ ಆಗಿದೆ 8,000, ಶಾರ್ಟೇಜ್ ಬಂದಿದೆ. ಆಕ್ಚುಯಲ್ ರಾಯಲ್ಟಿ ಅವ್ರು ಕಟ್ಟೋದು 10,000ನೇ. ಸೊ ಅದರಲ್ಲಿ 2,000 ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು, ಇನ್ನ 8,000 ಶಾರ್ಟ್ ವರ್ಕಿಂಗ್. ಸೊ 1 ಇಯರ್ ಆಯ್ತು. ಸೆಕೆಂಡ್ ಇಯರಿಗೆ ಬನ್ನಿ, 1991. 5,000 ಟನ್ ಔಟ್ಪುಟ್ ಇದೆ, ಇಂಟು ₹1, 5,000 ರೂಪಾಯಿ ಆಗುತ್ತೆ. ಮಿನಿಮಮ್ ರೆಂಟ್ ಇರೋದು 10,000. ಏನಾಯ್ತು? 5,000 ಶಾರ್ಟ್ ವರ್ಕಿಂಗ್ ಆಯ್ತು. ಸೊ ಅದರಿಂದ ಶಾರ್ಟ್ ವರ್ಕಿಂಗ್ ಅಂತ ಹೇಳಿ 5,000 ಮೆನ್ಷನ್ ಮಾಡಿ ಈ ಕಾಲಮ್ ಅಲ್ಲಿ. ಈ ಸರ್ಪ್ಲಸ್ ಅನ್ನ ಖಾಲಿ ಬಿಡಿ. 5,000 ಶಾರ್ಟ್ ವರ್ಕಿಂಗ್ ಆಗಿದೆ, ಇನ್ನು ಏನು ರಿಕವರ್ ಆಗಿಲ್ಲ, ಇರ್ರಿಕವರ್ ಆಗಿಲ್ಲ. ಸೊ ಅದರಿಂದ ಈ 2 ಕಾಲಮ್ ಅನ್ನ ಮತ್ತೆ ಬ್ಲಾಂಕ್ ಬಿಡಿ. ಆಕ್ಚುಯಲ್ ರಾಯಲ್ಟಿ ಒಂದು ಕಟ್ಟೋದು 10,000ನೇ. ಅದರಲ್ಲಿ 5,000 ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು, ಇನ್ 5,000 ಶಾರ್ಟ್ ವರ್ಕಿಂಗ್. ಅಂದ್ರೆ ಮುಂದಿನ ವರ್ಷ ಆಸ್ ಪರ್ ರಿಕೂಪ್ಮೆಂಟ್ ಮೆಥಡ್ ಅದನ್ನ ರಿಕವರ್ ಮಾಡಬೇಕು ಫಸ್ಟ್ 3 ಇಯರ್ಸ್ ಅಲ್ಲಿ. ಅದು ನೋಡೋಣ. ನೆಕ್ಸ್ಟ್ ಥರ್ಡ್ ಇಯರಿಗೆ ಬನ್ನಿ. ಸೊ ಥರ್ಡ್ ಇಯರ್ ಸ್ವಲ್ಪ ಜಾಸ್ತಿ ಔಟ್ಪುಟ್ ಆಗಿದೆ, 15,000 ಟನ್ಸ್. ಇಂಟು ₹1 ಮಾಡಿ, 15,000 ರುಪೀಸ್ ಆಗುತ್ತೆ. ಸೊ ಮಿನಿಮಮ್ ರೆಂಟ್ ಇರೋದು 10,000. ಸೊ ಇಲ್ಲೇನಾಗುತ್ತೆ, 5,000 ಸರ್ಪ್ಲಸ್ ಬರುತ್ತೆ. ದೇರ್ ಇಸ್ ಅ ಸರ್ಪ್ಲಸ್ ಆಫ್ 5,000 ರುಪೀಸ್. ಯಾಕೆ ಅಂದ್ರೆ ಮಿನಿಮಮ್ ರೆಂಟ್ ಕಟ್ಟಬೇಕಾಗಿರೋದು 10,000, ಆದ್ರೆ ಆಕ್ಚುಯಲ್ ಆಗಿ ಇನ್ಕಮ್ ಬಂದಿರೋದು 15,000. ಸೊ 5,000 ಜಾಸ್ತಿ ಬಂದಿದೆ, ಆದ್ರಿಂದ 5,000 ಸರ್ಪ್ಲಸ್ ಅಂತ ಮೆನ್ಷನ್ ಮಾಡಿ. ಸೊ ಸರ್ಪ್ಲಸ್ ಇರೋದ್ರಿಂದ ಶಾರ್ಟೇಜು ಇರೋದಿಲ್ಲ, ಶಾರ್ಟ್ ವರ್ಕಿಂಗ್ ಇರೋದಿಲ್ಲ. ಇದನ್ನ ಬ್ಲಾಂಕ್ ಬಿಡಿ. ಸೊ ಸರ್ಪ್ಲಸ್ ಇರಬೇಕು, ಇಲ್ಲ ಶಾರ್ಟೇಜ್ ಇರಬೇಕು, ಯಾವ್ದಾದ್ರು ಒಂದು ಇರಬೇಕು, ಎರಡು ಇರೋಕ್ಕಾಗಲ್ಲ. ಅಥವಾ ಇದು 0, ಇದು 0 ಇರಬೇಕು. ಸೊ ಎರಡು ಇರೋಕ್ಕಂತೂ ಚಾನ್ಸೇ ಇಲ್ಲ. ಸೊ ರಿಕವರ್ ಮಾಡ್ಬೋದಾದಷ್ಟು 5,000 ರಿಕವರ್ ಮಾಡ್ಬೋದು ಮ್ಯಾಕ್ಸಿಮಮ್. ಸೊ ಸರ್ಪ್ಲಸ್ ಇಂದಾನೇ ರಿಕವರ್ ಮಾಡೋದು ಶಾರ್ಟ್ ವರ್ಕಿಂಗ್ಸ್ ನ. ವಾ, 5,000 ಶಾರ್ಟ್ ವರ್ಕಿಂಗ್ ಅನ್ನ ರಿಕವರ್ ಮಾಡಬಹುದು. ಸೊ ಈ ಶಾರ್ಟ್ ವರ್ಕಿಂಗ್ ಯಾವುದು ಇಲ್ಲಿ ಬಂದಿದೆಯಲ್ಲ, 8,000, 5,000, 13,000 ಶಾರ್ಟ್ ವರ್ಕಿಂಗ್ ಇದೆ ಅಲ್ವಾ? 2 ವರ್ಷದ್ದು 8,000 ಪ್ಲಸ್ 5,000, 13,000 ಶಾರ್ಟ್ ವರ್ಕಿಂಗ್ ಇದೆ. ಸೊ ಆ 13,000ದಲ್ಲಿ 5,000 ರಿಕವರ್ ಮಾಡಬಹುದು ಯಾವಾಗ? 1992ನಲ್ಲಿ. ಅದನ್ನ ಇಲ್ಲಿ ಬರೀರಿ. ಸೊ ರಿಕವರ್ ಮಾಡೋದು 5,000. ಸೊ ಇದು ಮಿಕ್ಕಿದ 8,000 ರಿಕವರ್ ಆಗ್ದಲ್ಲೇ ಉಳಿದು ಬಿಡುತ್ತೆ. ಸೊ ದಿಸ್ ಈಸ್ ಲಾಸ್. ದಿಸ್ ಈಸ್ ಲಾಸ್. ಲೆಸ್ಸಿಗೆ ಅದು ಲಾಸ್. ಸೊ ಆಕ್ಚುಯಲ್ ರಾಯಲ್ಟಿ ಅವ್ನು ಕಟ್ಟೋದು 10,000 ಅಷ್ಟೇನೆ. ಯಾಕೆ ಅಂದ್ರೆ ಇಲ್ಲಿ ರಿಕವರ್ ಆಗಿದೆಯಲ್ಲ, 5,000 ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿದೆ. ಸೊ ಅದರಿಂದಾಗಿ ಅವನು 10,000 ಅಷ್ಟೇ ಕೊಡ್ತಾನೆ ಮಿನಿಮಮ್ ರೆಂಟು. ಅದರಲ್ಲಿ 15,000 ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು, ಮೈನಸ್ ಸರ್ಪ್ಲಸ್ ರಿಕವರ್ ಮಾಡಿರೋದು ಶಾರ್ಟ್ ವರ್ಕಿಂಗ್ಗೆ. ಸರ್ಪ್ಲಸ್ ಇಂದ ರಿಕವರ್ ಮಾಡಿರೋದು ಮೈನಸ್ ಮಾಡಬೇಕು. ಇಲ್ಲೆಲ್ಲ ಪ್ಲಸ್ ಮಾಡಿದ್ದೀವಿ, ಆಗಲ್ಲ. ಸೊ ಸರ್ಪ್ಲಸ್ ಅನ್ನ ರಿಕವರ್ ಮಾಡಿದಾಗ ಈ ತರ ಮೈನಸ್ ಮಾಡಬೇಕು. ಒಟ್ನಲ್ಲಿ ಅವನು ಕೊಡೋದು 10,000 ಅಷ್ಟೇ ರಾಯಲ್ಟಿ ಅಂತ. ಸೊ ಸರ್ಪ್ಲಸ್ ನೋಡ್ಕೋಬೇಕು, ಶಾರ್ಟ್ ವರ್ಕಿಂಗ್ ನೋಡ್ಕೋಬೇಕು, ರಿಕವರ್ ಆಗಿದ್ಯಾ, ಇರ್ರಿಕವರ್ ಆಗಿದ್ಯಾ ಅಂದ್ರೆ ಲಾಸ್ ಆಗಿದ್ಯಾ, ಸೊ ಅದನ್ನ ನೋಡ್ಕೋಬೇಕು. ಸೊ ಕೊನೆಗೆ ಆಕ್ಚುಯಲ್ ರಾಯಲ್ಟಿ ಎಷ್ಟು ರಿಸೀವ್ ಮಾಡಿದ್ದಾನೆ ಅದನ್ನ ಬರೀಬೇಕು. ಸೊ ಈಗ ಗಮನಿಸಬೇಕಾಗಿರೋದು,
ಫಸ್ಟ್ 3 years ಆಫ್ ದ ಲೀಸ್ ಅಷ್ಟೇ ರಿಕವರ್ ಮಾಡೋಕ್ಕಾಗೋದು. 4ನೇ ವರ್ಷ 5ನೇ ವರ್ಷ ಎಲ್ಲ ರಿಕವರ್ ಮಾಡೋಕ್ಕಾಗಲ್ಲ ಶಾರ್ಟ್ ವರ್ಕಿಂಗ್ಸ್ ಅನ್ನ. ಹಾಗೇನಾದ್ರೂ ಶಾರ್ಟ್ ವರ್ಕಿಂಗ್ ಆದ್ರೆ ಅದು ಲಾಸ್ ಅಂತಾನೆ ಅರ್ಥ, ರಿಕವರ್ ಮಾಡೋಕ್ಕಾಗೋದಿಲ್ಲ ಇದು. ಯಾಕಂದ್ರೆ ಇಟ್ ಈಸ್ ಫಿಕ್ಸ್ಡ್ ರಿಕೂಪ್ಮೆಂಟ್ ಮೆಥಡ್ ಫಸ್ಟ್ 3 years ಆಫ್ ಲೀಸ್ ಅಂದ್ರೆ. ಸೊ ಅದರಿಂದ ನೆಕ್ಸ್ಟ್ ಬರುವಂತ ಶಾರ್ಟ್ ವರ್ಕಿಂಗ್ಸ್ ಏನಿದೆ ಅಂದ್ರೆ 1993 ಇಂದ, ಸೊ ಅದೆಲ್ಲ ಏನಾದ್ರೂ ಶಾರ್ಟ್ ವರ್ಕಿಂಗ್ ಇದ್ರೆ ಇಟ್ ಈಸ್ ಲಾಸ್ ಟು ದ ಲೆಸಿ, ರಿಕವರ್ ಮಾಡೋ ಹಾಗಿಲ್ಲ ಹಾಗೆ. ಯಾಕಂದ್ರೆ ಇದು ಫಿಕ್ಸ್ಡ್ ರಿಕ್ರೂಟ್ಮೆಂಟ್ ಮೆಥಡ್. ಸೊ 1993 ಬರ್ಕೊಳ್ಳಿ, 20,000 ಟನ್ಸ್ ಆಗಿದೆ ಇಂಟು ₹1, 20,000 rupees. ಸೊ ಮಿನಿಮಮ್ ರೆಂಟ್ ಇರೋದು 10,000. ಸೊ ಸರ್ಪ್ಲಸ್ ಇದೆ ಇಲ್ಲಿ, 10,000 ಸರ್ಪ್ಲಸ್ ಇದೆ. ಮಿನಿಮಮ್ ರೆಂಟ್ ಇರೋದು 10,000, ಆಕ್ಚುಲ್ ಇನ್ಕಮ್ ಬಂದಿರೋದು 20,000, 10,000 ಸರ್ಪ್ಲಸ್ ಇದೆ. ಇದನ್ನೆಲ್ಲ ಬ್ಲಾಂಕ್ ಬಿಡಿ, ಇದಕ್ಕೆಲ್ಲ ಏನು ಅರ್ಥ ಇಲ್ಲ ಈಗ. ಯಾಕಂದ್ರೆ ಫಸ್ಟ್ 3 years ಮಾತ್ರ ಈ ಕಾಂಟ್ರಾಕ್ಟ್ ಪ್ರಕಾರ. ಅದರಿಂದ ಇನ್ಮುಂದೆ ಬರುವಂತ ಎಲ್ಲಾ ಇಯರ್ಸ್ ಅಲ್ಲೂ ಮೂರನ್ನು ಬ್ಲಾಂಕ್ ಬಿಡಬೇಕು, ಆಯ್ತಾ. ಹಾಗೂ ಶಾರ್ಟ್ ವರ್ಕಿಂಗ್ ಏನಾದ್ರೂ ಬಂದ್ರೆ ಇಲ್ಲಿ ಮೆನ್ಷನ್ ಮಾಡಬೇಕು, ಆದ್ರೆ ಅದು ರಿಕವರ್ ಆಗಲ್ಲ, ಇರ್ರಿಕವರ್ ಆಗೇ ಉಳಿಯುತ್ತೆ, ಆಯ್ತಾ. ಎಷ್ಟು ಬರುತ್ತೆ ಅಷ್ಟು ರಾಯಲ್ಟಿನ ಕಟ್ಟಲೇಬೇಕು ಅವನು. ಸೊ 4ನೇ ವರ್ಷದಲ್ಲಿ 20,000 ಕಟ್ತಾನೆ. ಕಟ್ತಾನೆ. ಅದರಲ್ಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿರೋದು ತಪ್ಪಿದೆ, ಮೈನಸ್ ಅಲ್ಲ ಇದು, ನಾಟ್ ಮೈನಸ್, ಶುಡ್ ಬಿ ಪ್ಲಸ್. ಸಾರಿ, ಇದು 10,000. ಓಕೆ, ಸೊ 20,000 ಆಕ್ಚುಯಲ್ ರಾಯಲ್ಟಿ ಪೇ ಮಾಡ್ತಾನೆ. ಅದರಲ್ಲಿ 10,000 ಮಿನಿಮಮ್ ರೆಂಟು, ಇನ್ನ 10,000 ಸರ್ಪ್ಲಸ್. ಆದ್ರೆ ಆ ಸರ್ಪ್ಲಸ್ ಅನ್ನ ರಿಕವರ್ ಮಾಡೋಕೆ ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ಫಿಕ್ಸ್ಡ್ ರಿಕ್ರೂಟ್ಮೆಂಟ್ ಮೆಥಡ್. ಸೊ ಇನ್ಮೇಲೆ ಬರುವಂತ ಇಯರ್ಸ್ ಎಲ್ಲ ಹೀಗೇನೆ ಎಂಟ್ರಿ ಮಾಡಬೇಕು, ಮಿನಿಮಮ್ ರೆಂಟ್ ಪ್ಲಸ್ ಸರ್ಪ್ಲಸ್ ತಾನೇ ಮಾಡಬೇಕು. ಆ ಸರ್ಪ್ಲಸ್ ರಿಕವರ್ ಆಗೋದಿಲ್ಲ, ಹಾಗೆ ಮಾಡಬೇಕು. ನೋಟ್ ಕೊಟ್ಟಿದ್ರೆ, ಸಿನ್ಸ್ ರಿಕವರಿ tenure is fixed for first 3 years of lease agreement, the short workings recovered is treated as loss 8,000. ಸೊ ಇಲ್ಲಿ ಇರ್ರಿಕವರ್ ಆಗಿರೋದಿದೆಯಲ್ಲ ಲಾಸ್ 1992 ನಲ್ಲಿ, ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಬಿಕಾಸ್ ಓನ್ಲಿ ಫಸ್ಟ್ 3 years ಆಫ್ ಲೀಸ್ ಅಗ್ರಿಮೆಂಟ್, ಅದ್ರಲ್ಲಿ ಮಾತ್ರ ನಾವು ಶಾರ್ಟ್ ವರ್ಕಿಂಗ್ಸ್ ಅನ್ನ ರಿಕವರ್ ಮಾಡೋಕ್ಕಾಗೋದು. ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ದಿಸ್ ಇಸ್ ಅನಾಲಿಸಿಸ್ ಟೇಬಲ್. Analysis table for royalties. ನೆಕ್ಸ್ಟ್ ಹೋಗೋಣ. ಓಕೆ, ಸೊ ಇದು ಅದೇ ತರ ಪ್ರಾಬ್ಲಮ್ ನಂಬರ್ 2. ಸೊ ಅನಾಲಿಟಿಕಲ್ ಟೇಬಲ್ ಕೇಳಿದ್ದಾರೆ. ಸೊ ಮಿನಿಮಮ್ ರೆಂಟು 20,000 ಪರ್ ಆನಮ್, ವರ್ಷಕ್ಕೆ 20,000. ರಾಯಲ್ಟಿ ಪೇಯಬಲ್ ₹5 ಪರ್ ಟನ್, ₹5 ಪರ್ ಟನ್. ಸೊ ಆಗ ನಾವು ಏನ್ ಮಾಡಬೇಕು, ನಂಬರ್ ಆಫ್ ಟನ್ಸ್ ಇಂಟು ₹5.
ಶಾರ್ಟ್ ವರ್ಕಿಂಗ್ಸ್ ರಿಕವರ್ ಮಾಡೋದು ಡ್ಯೂರಿಂಗ್ ದ ಫಸ್ಟ್ 4 years ಆಫ್ ದ ಲೀಸ್ ಓನ್ಲಿ. ಸೊ ಇದು ಕೂಡ ಫಿಕ್ಸ್ಡ್ ರಿಕೂಪ್ಮೆಂಟ್. ಸೊ ಫಸ್ಟ್ 4 years ಮಾತ್ರ ರಿಕವರ್ ಮಾಡಬಹುದು. ಸೊ ಪ್ರೊಡಕ್ಷನ್ ಕೊಟ್ಟಿದ್ದಾರೆ 2007, 2008, 2009, 2010 4 ವರ್ಷಕ್ಕೆ ಕೇಳಿದ್ದಾರೆ. BBM ಕ್ವೆಶ್ಚನ್ ಪೇಪರು 2008 ಅಲ್ಲಿ. BBM ಮತ್ತೆ BCom ಸಿಮಿಲರ್ ಇರುತ್ತೆ ಸಬ್ಜೆಕ್ಟ್ಸ್, ಸೊ ಅದರಿಂದ ಪ್ರಾಕ್ಟೀಸ್ ಮಾಡಬಹುದು. ಕ್ವೆಶ್ಚನ್ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ, ಅದನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊಲ್ಯೂಷನ್ ಇಲ್ಲಿದೆ. ಅನಾಲಿಸಿಸ್ ಟೇಬಲ್, ಈ ಟೇಬಲ್ ಹೆಡಿಂಗ್ಸ್ ಎಲ್ಲ ಬರ್ಕೊಳ್ಳಿ, ಎಷ್ಟು ಕಾಲಮ್ಸ್ ಇರುತ್ತೆ. ಒಟ್ಟು 9 ಕಾಲಮ್ ಇದೆ. ಈ ಫಸ್ಟ್ 2 ಕಾಲಮ್ಸ್ ಕ್ವೆಶ್ಚನ್ ಅಲ್ಲೇ ಇರುತ್ತೆ, ಇಯರ್ ಮತ್ತೆ ಔಟ್ಪುಟ್. ನೆಕ್ಸ್ಟ್ ರಾಯಲ್ಟಿ, ಅದಾದ್ಮೇಲೆ ಮಿನಿಮಮ್ ರೆಂಟ್. ಇವೆರಡನ್ನು ಕಂಪೇರ್ ಮಾಡಿದ್ರೆ ಸರ್ಪ್ಲಸ್ ಅಥವಾ ಶಾರ್ಟ್ ವರ್ಕಿಂಗ್ ಬರುತ್ತೆ. ಸೊ ಶಾರ್ಟ್ ವರ್ಕಿಂಗ್ ಅಲ್ಲಿ ಫಸ್ಟ್ ಶಾರ್ಟ್ ವರ್ಕಿಂಗ್ ಎಷ್ಟಿದೆ ಅಂತ, ಆಮೇಲೆ ರಿಕವರ್ಡ್ ಶಾರ್ಟ್ ವರ್ಕಿಂಗ್, ಆಮೇಲೆ ಇರ್ರಿಕವರ್ಡ್ ಶಾರ್ಟ್ ವರ್ಕಿಂಗ್. ಕೊನೆ ಕಾಲಮ್ ಅಲ್ಲಿ ಆಕ್ಚುಯಲ್ ರಾಯಲ್ಟಿ ಪೇಯ್ಡ್ ಟು ದ ಲೆಸರ್ ಬರ್ಕೊಳ್ಳಿ. ಕ್ವಶನ್ ಇದನ್ನೆಲ್ಲ ಕಾಪಿ ಮಾಡ್ಕೊಳ್ಳಿ. ಇಯರ್ ಮತ್ತೆ ಔಟ್ಪುಟ್, ಇಯರ್ ಮತ್ತೆ ಔಟ್ಪುಟ್ ಕಾಪಿ ಮಾಡ್ಕೊಳ್ಳಿ. ಮತ್ತೆ ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಿ. 2000 ಟನ್ಸ್ ಇಂಟು ₹5 ಪರ್ ಟನ್ ಎಷ್ಟಾಗುತ್ತೆ? 2000 ಇಂಟು 5 10,000 ಆಗುತ್ತೆ. ಆಮೇಲೆ 3000 ಟನ್ಸ್ ಇಂಟು ₹5 15,000 ಆಗುತ್ತೆ. 4000 ಟನ್ಸ್ ಇಂಟು ₹5 20,000. 4500 ಟನ್ಸ್ ಇಂಟು ₹5 22,500. ಇದು ರೆಡಿ ಮಾಡ್ಕೊಳ್ಳಿ. ಮತ್ತೆ ಮಿನಿಮಮ್ ರೆಂಟ್ ಬರ್ಕೊಳ್ಳಿ. ಎಲ್ಲ ವರ್ಷನೂ 20,000 ಆಲ್ ಇಯರ್ಸ್, ಪ್ರತಿ ವರ್ಷ ಸೇಮ್ ಇರುತ್ತೆ ಅದು ಮಿನಿಮಮ್ ರೆಂಟು. ಸೊ ಈಗ ಸರ್ಪ್ಲಸ್, ಶಾರ್ಟ್ ವರ್ಕಿಂಗ್ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ. ಸರ್ಪ್ಲಸ್ ಇದೆಯಾ ಅಥವಾ ಶಾರ್ಟ್ ವರ್ಕಿಂಗ್ ಇದೆಯಾ? ಮಿನಿಮಮ್ ರೆಂಟ್ ಕಟ್ಟಬೇಕಾಗಿರೋದು 20,000, ಬಂದಿರೋದು 10,000. ಸೊ 10,000 ಶಾರ್ಟೇಜ್ ಇದೆ. ಸೊ ಶಾರ್ಟ್ ವರ್ಕಿಂಗ್ ಅಲ್ಲಿ ಬರ್ಕೊಳ್ಳಿ. ಸೊ ರಿಕವರ್ ಇರ್ರಿಕವರ್ ಇನ್ನೂ ಆಗಿಲ್ಲ, ಸೊ ಬ್ಲ್ಯಾಂಕ್ ಬಿಡಿ. ಸೊ ಕಟ್ಟೋದೆಷ್ಟು? ಅವನು ಮಿನಿಮಮ್ ರೆಂಟ್ ಅಂತೂ ಕಟ್ಟಲೇಬೇಕಲ್ಲ, ಸೊ 20,000. ಸೊ ಆ 20,000 ಅಲ್ಲಿ ಇದು ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋ 10,000, ಇನ್ ಮಿಕ್ಕಿ 10,000 ಶಾರ್ಟ್ ವರ್ಕಿಂಗ್. ಸೇಮ್ ಲಾಸ್ಟ್ ಪ್ರಾಬ್ಲಮ್ ತರನೇ. ಸೊ ಸೆಕೆಂಡ್ ಇಯರ್ಗೆ ಬನ್ನಿ. 2008 ಮಿನಿಮಮ್ ರೆಂಟು 20,000 ಇದೆ, 15,000 ಬಂದಿರೋದು, 5,000 ಶಾರ್ಟ್ ವರ್ಕಿಂಗ್ ಇದೆ. ಸರ್ಪ್ಲಸ್ ಇಲ್ಲ, ಅಲ್ಲಿ ಶಾರ್ಟ್ ವರ್ಕಿಂಗ್ ಇದೆ. ಇನ್ನು ರಿಕವರ್ ಆಗಿಲ್ಲ, ಎಲ್ಲೂ ಸರ್ಪ್ಲಸ್ ಬಂದಿಲ್ಲ ಇನ್ನ, ಬ್ಲ್ಯಾಂಕ್ ಬಿಡಿ. ಆಕ್ಚುಯಲ್ ಕಟ್ಟೋದವನು 20,000ನೇ. ಆ 20,000ದಲ್ಲಿ 15,000 ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು, ಇನ್ನು 5,000 ಶಾರ್ಟ್ ವರ್ಕಿಂಗ್. ಇನ್ನು ರಿಕವರ್ ಆಗೇ ಇಲ್ಲ ಆಯ್ತಾ? ಸೊ ಯಾವ ಶಾರ್ಟ್ ವರ್ಕಿಂಗು ಇನ್ನು ರಿಕವರ್ ಮಾಡಿಲ್ಲ, ಬಿಕಾಸ್ ದರ್ ಇಸ್ ನೋ ಸರ್ಪ್ಲಸ್. ಸರ್ಪ್ಲಸ್ ಇಂದ ಮಾತ್ರ ಮಾಡಕ್ ಸಾಧ್ಯ. ನೆಕ್ಸ್ಟ್ ಇಲ್ಲೊಂದು ಸಿಚುವೇಶನ್ ಇದೆ ನೋಡಿ. ಮಿನಿಮಮ್ ರೆಂಟು ಕಟ್ಟಬೇಕಾಗಿರೋದು 20,000, ಬಂದಿರೋ ಇನ್ಕಮ್ಮು ಕೂಡ 20,000. ಸೊ ಇಲ್ಲೇನಾಗುತ್ತೆ ಅಂದ್ರೆ ದರ್ ಇಸ್ ನೋ ಸರ್ಪ್ಲಸ್, ನೋ ಶಾರ್ಟ್ ವರ್ಕಿಂಗ್. ಸರ್ಪ್ಲಸ್ಸು ಇಲ್ಲ, ಶಾರ್ಟ್ ವರ್ಕಿಂಗೂ ಇಲ್ಲ. ಸೊ ಆದ್ರಿಂದ
ರಿಕವರು ಇಲ್ಲ, ಇರ್ರಿಕವರ್ಡು ಇಲ್ಲ. ಬಂದಿರೋ 20,000ನ ಹಾಗೆ ಕಟ್ತಾನ ಅವನು. ಇದು ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದೆ 20,000. ದೇರ್ ಇಸ್ ನೋ ಶಾರ್ಟ್ ವರ್ಕಿಂಗ್, ದೇರ್ ಇಸ್ ನೋ ಸರ್ಪ್ಲಸ್. ಸೊ 20,000 ಕಟ್ತಾನೆ. ನೆಕ್ಸ್ಟ್ 2010 ಬನ್ನಿ. ಮಿನಿಮಮ್ ರೆಂಟ್ ಇಸ್ 20,000. ಆಕ್ಚುಯಲ್ ರಾಯಲ್ಟಿ ಬಂದಿರೋದು 22,500. ಏನಾಯ್ತು, ಜಾಸ್ತಿ ಬಂದಿದೆ. ಅದರಿಂದ 2,500 ಸರ್ಪ್ಲಸ್ ಇದೆ ಇಲ್ಲಿ. ಸೊ ಈಗ ರಿಕವರ್ ಮಾಡಬಹುದು, ಯಾಕಂದ್ರೆ ಫಸ್ಟ್ 4 years ಅಲ್ಲಿ ರಿಕವರ್ ಮಾಡಬಹುದು ಅಂತ ಹೇಳಿದ್ದಾರೆ ಕ್ವಶನ್ ಅಲ್ಲಿ. ನೋಡಿ, ಫಸ್ಟ್ 4 years ಇದು ನೋಡ್ಕೋಬೇಕು, ತುಂಬಾ ಇಂಪಾರ್ಟೆಂಟ್ ಇದು. ಫಸ್ಟ್ 4 years ಆಫ್ ದ ಲೀಸ್ ಓನ್ಲಿ. ಆಗ ಮಾತ್ರ ಶಾರ್ಟ್ ವರ್ಕಿಂಗ್ಸ್ ಅನ್ನ ರಿಕವರ್ ಮಾಡಬಹುದು, ರಿಕೂಪ್ ಮಾಡಬಹುದು. ಸೊ ಫಿಕ್ಸ್ಡ್ ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ಆ 2,500 ರಿಕವರ್ಡ್ ಕಾಲಮ್ ಅಲ್ಲಿ ಹಾಕಿ. ರಿಕವರ್ಡ್ ಕಾಲಮ್ ಅಂದ್ರೆ ಬಂದಿರೋ ಸರ್ಪ್ಲಸ್ ಅನ್ನ ಪೂರ್ತಿ ಬಳಸ್ಕೋತೀವಿ ಶಾರ್ಟ್ ವರ್ಕಿಂಗ್ಸ್ ಅನ್ನ ರಿಕವರ್ ಮಾಡೋದಕ್ಕೆ. ಅಂದ್ರೆ ಆದಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಬಳಸ್ಕೋಬೇಕು ಸರ್ಪ್ಲಸ್ ಅನ್ನ, ಆಯ್ತಾ. ಸೊ 2,500 ಸರ್ಪ್ಲಸ್ ಅನ್ನ ಬಳಸ್ಕೋತೀವಿ ಶಾರ್ಟ್ ವರ್ಕಿಂಗ್ಸ್ ಅನ್ನ ರಿಕವರ್ ಮಾಡೋದಕ್ಕೆ. ಆಮೇಲೆ ಓಕೆ, ಸೊ 2,500 ರಿಕವರ್ ಮಾಡ್ತಾ ಇದ್ದೀವಿ. ಸೊ ಇದುವರೆಗೂ ಆಗಿರೋದು ಶಾರ್ಟ್ ವರ್ಕಿಂಗ್ಸ್ ಎಷ್ಟು? ಟೋಟಲ್ ಶಾರ್ಟ್ ವರ್ಕಿಂಗ್ಸ್ 2007 ಅಲ್ಲಿ 10,000 ಆಗಿದೆ ಶಾರ್ಟ್ ವರ್ಕಿಂಗ್. ಮತ್ತೆ 2008 ಅಲ್ಲಿ 5,000 ಶಾರ್ಟ್ ವರ್ಕಿಂಗ್ ಆಗಿದೆ. 2009 ಅಲ್ಲಿ ಆಗಿಲ್ಲ. ಸೊ 15,000 ಟೋಟಲ್ ಶಾರ್ಟ್ ವರ್ಕಿಂಗ್ ಟಿಲ್ ನೌ. 2010 ವರೆಗೂ ಟೋಟಲ್ ಶಾರ್ಟ್ ವರ್ಕಿಂಗು 15,000 ವಾ. ಸೊ 15,000 ಅಲ್ಲಿ 2,500 ಮಾತ್ರ ರಿಕವರ್ ಆಗುತ್ತೆ. 15,000 ಅಲ್ಲಿ 2,500 ಮಾತ್ರ ರಿಕವರ್ ಆಗುತ್ತೆ. ಸೊ ಇನ್ನು ಮಿಕ್ಕಿದ 12,500 12,500 ಅಂದ್ರೆ 15,000 ಮೈನಸ್ 2,500 ಆಗುತ್ತೆ 12,500 ಅಷ್ಟು ಇರ್ರಿಕವರ್ ಆಗುತ್ತೆ. ಅಂದ್ರೆ ಇಟ್ಸ್ ಲೈಕ್ ಲಾಸ್, ಬ್ಯಾಡ್ ಡೆಟ್ ಆ ಥರ. ಸೊ ಲಾಸ್ ಟು ದ ಲೆಸಿ, ಅದೇ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಇಲ್ಲಿ. 10,000 ಪ್ಲಸ್ 5,000 ಇದೇನೋ ಇದು ಶಾರ್ಟ್ ವರ್ಕಿಂಗ್ಸ್ ಆಗಿರೋದು. 10,000 ಪ್ಲಸ್ 5,000 2007 ಮತ್ತೆ 2008 ಅಲ್ಲಿ ಆಗಿರೋದು. 10,000 ಪ್ಲಸ್ 5,000 ಟೋಟಲ್ ಶಾರ್ಟ್ ವರ್ಕಿಂಗ್ಸು. ಮತ್ತೆ ಈಗ ರಿಕವರ್ ಆಗಿರೋದು 2010 ನಲ್ಲಿ ಎಷ್ಟು? 2,500 ಮೈನಸ್ ಮಾಡೋದು. ಸೊ 12,500 ಬರುತ್ತೆ. 2010 ನಲ್ಲಿ ಇದು ಔಟ್ಪುಟ್ 4,500 ಟನ್ಸ್. 4,500 ಟನ್ಸ್ ಇಂಟು ₹5, 22,500 is the actual royalty. ಇದು ಮಿನಿಮಮ್ ರೆಂಟ್. ಮಾಡ್ತಾರೆ. ಓಕೆ,
So 4,500 tons output, actual output. So into rupees 5, 22,500 ಆಗುತ್ತೆ. ಸೊ ಮಿನಿಮಮ್ ರೆಂಟ್ ಇರೋದು 20,000. ಸೊ 2,500 ಎಕ್ಸ್ಟ್ರಾ ಬಂದಿದೆ. ಮಿನಿಮಮ್ ಅವನು ಕಟ್ಟಬೇಕಾಗಿರೋದು 20,000, ಇನ್ಕಮ್ 22,500 ಬಂದಿದೆ. ಸೊ 2,500 ಸರ್ಪ್ಲಸ್ ಇದೆ. ಸೊ ಆ ಸರ್ಪ್ಲಸ್ ಅನ್ನ ಬಳಸ್ಕೊಂಡು ನಾವು ರಿಕವರ್ ಮಾಡ್ತಾ ಇದೀವಿ. ಯಾವ ಸರ್ಪ್ಲಸ್ ನ ಬಳಸ್ಕೊಂಡು ಈ 10,000 ಮತ್ತೆ ಈ 5,000 ಎರಡನ್ನೂ ರಿಕವರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಅದು ಎರಡೂ ರಿಕವರ್ ಆಗೋದಿಲ್ಲ. 15,000 ಮೈನಸ್ 2,500 ಅಷ್ಟೇ ರಿಕವರ್ ಆಗೋದು. 2,500 ಮಾತ್ರ ರಿಕವರ್ ಆಗೋದು. ಇನ್ನು 12,500 ಇರ್ರಿಕವರ್ಡ್ ಅಥವಾ ಲಾಸ್ ಆಗಿ ಉಳಿಯುತ್ತೆ ಲೆಸ್ಸಿಗೆ. ಸೊ ಕೊನೆಗೆ ಅವನು ಆಕ್ಚುಲ್ ಆಗಿ ಕಟ್ಟೋದು 20,000ನೇ. ಸೊ ಮಿನಿಮಮ್ ರೆಂಟ್ ಎಷ್ಟಿದೆ ಅಷ್ಟನ್ನೇ ಕಟ್ತಾನೆ. ಯಾಕಂದ್ರೆ ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿದೆಯಲ್ಲ, ಇದು 2,500 ಏನ್ ಬಂದಿದೆ ಸರ್ಪ್ಲಸ್, ಅದನ್ನ ಅವನು ಕೊಡೋದಿಲ್ಲ. ಲೆಸ್ಸರ್ಗೆ ಕೊಡೋದಿಲ್ಲ. ಅದನ್ನ 20,000ನೇ ಕೊಡ್ತಾನೆ ಮಿನಿಮಮ್ ರೆಂಟು, ಶಾರ್ಟ್ ವರ್ಕಿಂಗ್ ನ ಮುರ್ಕೊಂಡು. ಅದನ್ನು ಇಲ್ಲಿ ಹೇಳಿದ್ದಾರೆ, 22,500 ಮೈನಸ್ ರಿಕವರ್ಡ್ ಸರ್ಪ್ಲಸ್ 2,500 ಅದನ್ನು ಹೇಳಿದ್ದಾರೆ. ಸೊ ತುಂಬಾ ಸಿಂಪಲ್ ಇದೆ. 6 ಮಾರ್ಕ್ಸ್ ಪ್ರಾಬ್ಲಮ್ ಇದು. ಎರಡು ಪ್ರಾಬ್ಲಮ್ಮು ಇದೇ ತರ ಅಸೈನ್ಮೆಂಟ್ ಕೊಡ್ತೀನಿ. ಸೊ ಅದನ್ನ ಸಾಲ್ವ್ ಮಾಡಿ. ಇದನ್ನು ಅಲ್ಲೇ ಹೇಳಿದ್ದಾರೆ, ಫಸ್ಟ್ 4 years ಆಫ್ ಲೀಸ್ ಅಗ್ರಿಮೆಂಟ್ ಮಾತ್ರ ಶಾರ್ಟ್ ವರ್ಕಿಂಗ್ಸ್ ನ ರಿಕವರ್ ಮಾಡಬಹುದು. ಸೊ ಆದ್ರಿಂದ ಆ 12,500 ಏನಿದೆ ಇರ್ರಿಕವರ್ಡ್ 2010 ನಲ್ಲಿ, ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಸರಿ, ಈ ತರ ಸಿಂಪಲ್ ಕ್ವೆಶನ್ಸ್ ಇರುತ್ತೆ. ಸೊ ನೀವು ಅನಾಲಿಸಿಸ್ ಟೇಬಲ್ ಮಾಡಬೇಕಾದ್ರೆ ಈ ಕಾಲಮ್ಸ್ ಅನ್ನ ಜ್ಞಾಪಕ ಇಟ್ಕೋಬೇಕು. ಈ ಫಸ್ಟ್ 2 ಕಾಲಮ್ಸ್ ಅಲ್ಲೇ ಇರುತ್ತೆ ಕ್ವಶನ್ ಅಲ್ಲಿ, ಇಯರ್ ಮತ್ತೆ ಔಟ್ಪುಟ್. ಅದ್ರ ಬೇಸಿಸ್ ಮೇಲೆ ನೀವು ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಬೇಕು. ರಾಯಲ್ಟಿ ಆದ್ಮೇಲೆ ಏನ್ ಬರುತ್ತೆ, ಮಿನಿಮಮ್ ರೆಂಟ್ ಬರುತ್ತೆ. ಸೊ ಮಿನಿಮಮ್ ರೆಂಟು ಮತ್ತೆ ರಾಯಲ್ಟಿನ ಕಂಪೇರ್ ಮಾಡಿದ್ರೆ ಸರ್ಪ್ಲಸ್ ಬರುತ್ತೆ, ಇಲ್ಲ ಶಾರ್ಟ್ ವರ್ಕಿಂಗ್ ಬರುತ್ತೆ. ಎರಡಲ್ಲೊಂದು ಬರುತ್ತೆ, ಎರಡೂ ಬರಲ್ಲ ಒಟ್ಟಿಗೆ. ಸೊ ಶಾರ್ಟ್ ವರ್ಕಿಂಗ್ ಅಲ್ಲಿ 3 ಕಾಲಮ್ ಇದೆ. ಶಾರ್ಟ್ ವರ್ಕಿಂಗ್ ಎಷ್ಟಿದೆ ಅಂತ, ಇನ್ನೊಂದು ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿರೋದು, ಇನ್ನೊಂದು ಇರ್ರಿಕವರ್ ಆಗಿರೋದು. ಕೊನೆಯದಾಗಿ ಆಕ್ಚುಯಲ್ ಪೇಮೆಂಟ್ ಮೇಡ್ ಟು ದ ಲೆಸ್ಸರ್ ಅದನ್ನ ಬರೀಬೇಕು. ಓಕೆ ಫ್ರೆಂಡ್ಸ್, ಸೊ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ನೆಕ್ಸ್ಟ್ ನಡೆಯುವಂತ ಗೂಗಲ್ ಮೀಟ್ ಅಲ್ಲಿ ನಿಮ್ಮ ಡೌಟ್ಸ್ ಎಲ್ಲ ನೋಟ್ ಮಾಡಿ ಇಟ್ಕೊಂಡು ಕೇಳಿ. ಇದು ತುಂಬಾ ಸಿಂಪಲ್ ಇದೆ. ಆ ಮೆಥಡ್ ಆಫ್ ರೀಕೂಪ್ಮೆಂಟ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ. Celebrate learning, keep smiling, have a good day. Thank you.